ಹಾಯ್ ಎವ್ರಿವನ್. ನನ್ನ ಹೆಸರು ರಾಜಶ್ರೀ. ನಾನು ಎಚ್ ಆರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲೊಂದು ಎಮ್ ಎನ್ ಸಿ ಕಂಪನಿಯಲ್ಲಿ. ಬೆಂಗಳೂರಲ್ಲಿ ಇರೋದು ಇವಾಗ. ನಾನು ಬೇಸಿಕ್ಲಿ ಬಂದು ನಂದು ಬಿಜಾಪುರ. ಸೊ ನನ್ನ ಮಾತಲ್ಲಿ ನೀವು ಬಿಜಾಪುರದು ಅಷ್ಟು ಗೊತ್ತಾಗೋದಿಲ್ಲ, ಬಟ್ ನಾನು ಬಂದು ಬಿಜಾಪುರ. ನಾರ್ಮಲಿ ನಾನು ನಾರ್ತ್ ಕರ್ನಾಟಕ ಅಂತ ಹೇಳ್ಬೋದು, ಬಿಕಾಸ್ ನನ್ನದು ಯಾದಗಿರಿಯಲ್ಲಿನೂ ನಂದು ಸ್ಟಡೀಸ್ ಆಗಿದೆ, ಗುಲ್ಬರ್ಗ ಆ್ಯಂಡ್ ಬೆಳಗಾವಿ ಆ್ಯಂಡ್ ಧಾರವಾಡ ಆ್ಯಂಡ್ ಮೈ ಡಿಸ್ಟಿಕ್ ಬಿಜಾಪುರಲ್ಲಿ. ನಾನು ಆಲ್ಮೋಸ್ಟ್ ನಾರ್ತಿನೇ, ಇವಾಗ ಸೌತಲ್ಲಿ ಇದ್ದೀನಿ, ಸಾರಿ ಕರ್ನಾಟಕದಲ್ಲಿ. ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ಎಸ್, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ಹ್ಯಾವ್ ನಾಲೆಜ್ ಆನ್ ದ ಯೂಟ್ಯೂಬ್, ಪ್ರಾಪರ್ ನಾಲೆಜ್. ಏನು ಎಡಿಟ್ ಮಾಡಬೇಕು, ಹೇಗಿರುತ್ತೆ ಅದೇನು ಗೊತ್ತಿಲ್ಲ. ಬಟ್ ನನಗೆ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಒಂದು ರೀಸನ್. ಐ ಆಮ್ ಫ್ರಸ್ಟ್ರೇಟೆಡ್ ಆನ್ ಮೈ ವರ್ಕ್. ಸೊ ಆ್ಯಕ್ಚುಲಿ ತುಂಬ ವರ್ಷದ ಹಿಂದೆಯೇ ಮಾಡಬೇಕು ಅಂದ್ಕೊಂಡು 2026ಗೆ ಬಂದಿದ್ದೀನಿ. ಸೊ ರೈಟ್ ನೌ ಐ ಫೆಲ್ ಲೈಕ್ ಓಕೆ, ಐ ನೀಡ್ ಟು ಸ್ಟಾರ್ಟ್ ಮೈ ಓನ್ ಚಾನಲ್. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಸಪೋರ್ಟ್ ಇರಲಿ, opinion, support, anything it will be there. You have to tell me on comment box. Okay, ಇವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ. ದ ಡೇಟ್ 2026 ಆ್ಯಂಡ್ ಇಟ್ ವಿಲ್ ಬಿ ಸಂಡೇ ಆ್ಯಂಡ್ 11th. ಎಸ್, ಸ್ಟಾರ್ಟ್ ಆಗಿದೆ. ಗೊತ್ತಿಲ್ಲ ಇನ್ನು ಎಷ್ಟು ದಿನ ತನಕ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ. ಬಟ್ ನಾರ್ಮಲಿ ನಾನು ಕಾರ್ಪೊರೇಟ್ ಲೈಫಲ್ಲೇ ಇರೋದ್ರಿಂದ ತುಂಬ ಫ್ರಸ್ಟ್ರೇಷನ್, ಆ್ಯಂಗ್ಸೈಟಿ, ತುಂಬಾ ಯಾಕೆ ವರ್ಕ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಮದುವೆ ಆಗಿ ಹೋಗೋದು ಬೆಟ್ರಲ್ವಾ ಅನಿಸ್ತದೆ. ಬಟ್ ಏನು ಮಾಡಲಿ, ಮದುವೆ ಆದ್ರೂ ಪೇರೆಂಟ್ಸ್ ಓದಿಸಿದ್ದಾರೆ ಇಷ್ಟು ಕಷ್ಟಪಟ್ಟು. ಇವಾಗ ಮದುವೆ ಆಗಿ ಸೆಟ್ಲ್ ಆದರೆ ಏನು ಪ್ರಯೋಜನ? ಆದರೆ ಬೇರೆ ನಾವು ಏನಂತಾರೆ, ಬಿಫೋರ್ ಕಾಲೇಜ್ ಡೇಸಲ್ಲೆಲ್ಲ ಐ ವಾಂಟ್ ಟು ಬಿ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಅಂತೆಲ್ಲ ಹೇಳ್ಕೊತಿದ್ವಿ. ಇವಾಗಲೂ ಇದೆ. ಅದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಆಗಿ ನಾನು ವರ್ಕ್ ಮಾಡ್ತಿದ್ದೀನಿ. ಬಟ್ ಕಾರ್ಪೊರೇಟ್ ವರ್ಲ್ಡ್ ತುಂಬ ಕಷ್ಟ, ತುಂಬ ಇರಿಟೇಷನ್, ಡೆಡ್ಲೈನ್ಸ್, ಟಾರ್ಗೆಟ್ಸ್ ಎಲ್ಲ ಇರುತ್ತೆ. ಮ್ಯಾನೇಜರಿಂದ ಸಖತ್ ತಲೆನೋವು. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ಯಾಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ. ತುಂಬ ಜನ ಮಾಡ್ತಿದ್ದಾರೆ, ಅದರಲ್ಲಿ ನಾನು ಒಬ್ಬಳೇ ಯಾಕಾಗೋದು. ಆ್ಯಕ್ಚುಲಿ ನನಗೆ ಏನು ಮಾತಾಡಬೇಕಂತ ಗೊತ್ತಿಲ್ಲ, ಸ್ಕ್ರಿಪ್ಟ್ ಇಲ್ಲ, ಏನೂ ಇಲ್ಲ. ನನಗೆ ಏನು ಅನಿಸ್ತಿದೆ ಅದನ್ನೇ ಹೇಳ್ತಿದ್ದೀನಿ. ಆಮೇಲೆ ಇದು ತುಂಬ ಬ್ಲಫಿಂಗ್ನೂ ಆಗ್ಬೋದು, ಬಿಕಾಸ್ ಐ ಡೋಂಟ್ ಹ್ಯಾವ್ ಐಡಿಯಾ. ಈವನ್ ಎಡಿಟಿಂಗೂ ಗೊತ್ತಿಲ್ಲ. ಆ್ಯಂಡ್ ಓಕೆ, ನನ್ನ ಸ್ಟಡೀಸ್ ನಾನು MBA ಗ್ರ್ಯಾಜುಯೇಟ್. ಸೊ MBA ಮಾಡಿದ್ದು ಬೆಳಗಾವಲ್ಲಿ. ಸೊ ಮಾರ್ಕೆಟಿಂಗ್ ತುಂಬ ಇಷ್ಟ ನನಗೆ. ನಾನೆಲ್ಲ ಮೊದಲ ಕಾಲೇಜಲ್ಲಿ ಇರಬೇಕಾದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕನ್ನೋ ಐಡಿಯಾ ಇತ್ತು ನನಗೆ. ಬಟ್ ಆಫ್ಟರ್ ದಟ್ ಕೊರೋನಾ ಬಂದು ನನ್ನ ಲೈಫ್ನೇ ಹಾಳು ಮಾಡ್ದಂಗೆ ಆಗಿದೆ, ಲಿಟ್ರಲಿ. ಆ್ಯಂಡ್ ಅದಾದಮೇಲೆ ನಾನು ಧಾರವಾಡಕ್ಕೆ ಹೋದೆ. ಧಾರವಾಡಲ್ಲಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕಂತ ಹೋದೆ. ಅದು ಇನ್ನೊಂದು ಲೆವೆಲ್ ಕಷ್ಟ. ಧಾರವಾಡಲ್ಲಿ ಸ್ಟಿಲ್ ಇನ್ನೂವರೆಗೂ ಓದ್ತಿದ್ದಾರೆ. ನನಗೆ ಆಗಲಿಲ್ಲ, ಯಾಕಂದರೆ ಎಷ್ಟು ದಿನ ಅಂತ ಓದಿ ಅಂತ ಸೀದಾ ಬೆಂಗಳೂರಿಗೆ ಬಂದುಬಿಟ್ಟೆ ಜಾಬ್ ಮಾಡ್ಕೊಂಡು. ನನ್ನೊಬ್ಬರು ಫ್ರೆಂಡ್ ಕರೆದ್ರು, ಸೊ ಜಾಬ್ ಇದೆ ಬಾ ಅಂತಂದು. ಸೊ ನಾನು ಜಾಬ್ ಇದೆ ಅಂತೆಲ್ಲ ಬಂದೆ. ಅಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿದ್ರು. ಆಮೇಲೆ ಜಾಬ್ ಸ್ವಿಚ್ ಮಾಡಿದ್ದೀನಿ, ಈಗ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಹೆಡ್ಡೇಕ್ ಜಾಸ್ತಿನೇ ಇದೆ. ಸೊ ಏನಂತಾರೆ, ನನಗೇನು ಇಷ್ಟನೋ ಅದು ನನಗೆ ಮಾಡೋಕ್ಕಾಗ್ತಿಲ್ಲ. ಡೈಲಿ ಎದ್ದರೆ ಅಯ್ಯೋ ಜಾಬಿಗೆ ಹೋಗ್ಬೇಕಲ್ಲಪ್ಪ ಅನಿಸುತ್ತೆ. ಮೋಟಿವೇಶನ್ ಮನಿ ಆಗಿದೆ, ಹ್ಯಾಪಿನೆಸ್ ಇಲ್ಲ. ಏನು ಮಾಡೋದು? ಅದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಯಾಕೆ ನಾನು ಸ್ಟಾರ್ಟ್ ಮಾಡ್ಬಾರ್ದು. ನನಗೇನು ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ವಾ, ನಾನು ಕರೆಕ್ಟಾಗಿ ಇಲ್ವಾ? ಕರೆಕ್ಟಾಗಿ ಮಾತಾಡ್ತೀನಿ, ನಾಲೆಜ್ ಇದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿ ನಾನು ಮಾಡ್ಬೇಕು ಅಂದ್ಕೊಂಡೆ. ಅಲ್ಲ, ನಮ್ಗೆ ಮಾಡೋಕ್ಕೆ ಬರಲ್ವಾ? ಮಾಡ್ತೀವಿ ತಾನೆ, ಬಟ್ ಎಡಿಟಿಂಗ್ ಬರಲ್ಲ ಅಷ್ಟೇ.
ಎಡಿಟಿಂಗ್ ಹೋಗ್ತಾ ಹೋಗ್ತಾ ಕಲಿಯೋನಲ್ವಾ, ಇವತ್ತು ಫಸ್ಟ್ ಟೈಮ್ ಅಲ್ವಾ. ಸೊ ನನಗೇನು ಎಡಿಟಿಂಗ್ ಮಾಡಲ್ಲ, ಏನಿಲ್ಲ, ಏನಿರುತ್ತೆ ಅದೇ ಹಾಗೆ ಹಾಕ್ಬಿಡ್ತೀನಿ, ಏನಾದರೂ ಆಗಲಿ. ಯಾಕೆ ಯೂಟ್ಯೂಬ್ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ಇನ್ಸ್ಟಾಗ್ರಾಮಲ್ಲಿ ಫ್ಯಾಮ್ಲಿ, ನಮ್ಮ ಕೊಲೀಗ್ಸು, ನನ್ನ ಫ್ರೆಂಡ್ಸು ಆಗಲ್ಲಮ್ಮ, ಆಗಲ್ಲ, ಅದೊಂದು ಫಿಯರ್ ಇದೆ ನನಗಿನ್ನು. ಫಿಯರ್ ಹೋಗೋ ಥರ ನಾನು ಯೂಟ್ಯೂಬಲ್ಲೇ ಇರ್ತೇನೆ. ಸೊ ಅದಾದಮೇಲೆ ಐ ಆಮ್ ನಾಟ್ ಅ ಫಿಯರ್ ಬಿಕಾಸ್ ಐ ಪರ್ಫಾರ್ಮೆನ್ಸ್ ಇನ್ ಸ್ಟೇಜ್. ಕಾಲೇಜ್ ಡೇಸಲ್ಲಿ ನನಗೆ ಸ್ವಲ್ಪ ಇಂಟ್ರೋವರ್ಟ್, ಆಮೇಲೆ ಡ್ಯಾನ್ಸ್ ಅಂದಮೇಲೆ ಸ್ವಲ್ಪ ಎಕ್ಸ್ಟ್ರೋವರ್ಟೆ. ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಇಷ್ಟ ಆಯಿತು, ಬಟ್ ಆಗಲಿಲ್ಲ ಅದನ್ನು ಮಾಡೋದು. ನಂಗೆ ಗೊತ್ತಾಗ್ತಿಲ್ಲ ನನಗೆ ಎಷ್ಟು ಫೇಲ್ಯೂರ್ಸ್ ನೋಡಿದ್ದೀನಿ ಅಂತ. ಒಂದು ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸರ್ ಆಗಬೇಕು ಅನ್ನೋ ಆಸೆ ಆಯಿತು, ಡ್ಯಾನ್ಸರ್ ಆಗಲಿಲ್ಲ. ಅದಾದಮೇಲೆ ನನಗೆ ಜರ್ನಲಿಸಮ್ ಇಷ್ಟ ಇತ್ತು, ಅದನ್ನು ಮಾಡಲಿಲ್ಲ. ಅದಾದಮೇಲೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋ ಕಾರಣಕ್ಕೆ ನಾನು MBA ಮಾಡಿದೆ. ನನಗೆ ಇವಾಗ ಅರ್ಥ ಆಗ್ತಿದೆ ಬಿಸ್ನೆಸ್ ಮಾಡೋಕ್ಕೆ MBA ಇಂಪಾರ್ಟೆಂಟ್ ಇರಲಿಲ್ಲ ಅಂತ. ಫಸ್ಟ್ ಸ್ಟಿಲ್ ಮಾಡಿದೆ, MBA ಮಾಡಿದೆ. ಬಿಸ್ನೆಸ್ ತಲೆಗೆ ಬಂತು, ಎಲ್ಲ ಏನು ಲೋಗೋಸ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಮಾಡಿದೆ, ಬಟ್ ಅದನ್ನು ಮಾಡಲಿಲ್ಲ ನಾನು. ಅದಾದಮೇಲೆ ಓಕೆ, ವರ್ಕ್ ಏನು ಅಕ್ಕ ಪೊಲೀಸ್ ಅನ್ನೋ ಕಾರಣಕ್ಕೆ ಓದಿದೆ, ಕಾಂಪಿಟೇಟಿವ್ ಎಕ್ಸಾಮ್. ಅಲ್ಲಿ ದೇವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಾಗರ ಇದ್ದಾಗ ಎಷ್ಟು ಓದಬೇಕು ನಮ್ಗೆ ತಿಳಿಯೋದೇ ಇಲ್ಲ. ಓದ್ತಾನೇ ಇರು. ಎಷ್ಟು ಜನ ಇನ್ನೂ ಅಲ್ಲೇ ಕೂತ್ಕೊಂಡಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಇಟ್ ವಿಲ್ ಬಿ ರಾಂಗ್, ಬಟ್ ಒಂದು ಏಜ್ ತನಕ ಸರಿ, ಅದಾದಮೇಲೆ ಅದಾಗಲ್ಲ, ಅಲ್ಲಿರೋಕ್ಕಾಗೋದಿಲ್ಲ. ಸೊ ನಾನು ಮಾಡ್ಕೊಂಡೆ. ಅದಾದಮೇಲೆ ಬೇಡ ಅಂತಂದು ಬಿಟ್ಟು ಕೂತ್ಕೊಂಡೆ. ನಾನು ಅಲ್ಲಿ 1 ವರ್ಷ ಹಂಗೆಲ್ಲ ಕೂತ್ಕೊಂಡೆ, 1.5 ಇಯರ್ಸ್ ಆ ಥರ ಕೂತ್ಕೊಂಡೆ. ಅದಾದಮೇಲೆ ಎಕ್ಸಾಮ್ಸ್ ಎಲ್ಲ ಕರೆದ್ರು, ಕೆಲವೊಂದು ಎಕ್ಸಾಮ್ಸ್ ಕೊಟ್ಟೆ, ಬಟ್ ಏನು ಸೆಲೆಕ್ಟ್ ಆಗಲಿಲ್ಲ. ಆದರೆ ಅವಾಗ ತಾನೇ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದೆ, ಕೋಚಿಂಗ್ಸ್ನೂ ಹೋಗಿದ್ದೆ. ಸೊ ಒಂದು ಲೆವೆಲಾಗಿ ನಾನು ಸೆಟ್ ಆಗಿದೆ, ಇನ್ನೇನು ರೆಡಿ ಇದ್ದೀನಿ, ಎಲ್ಲ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿದ್ದೀನಿ, ಯಾವ ಥರ ಒಂದು ಮಾಡಿಕೊಂಡೆ ಮನೆಗೆ ಹೋಗೋಣ ಅಂತೆಲ್ಲ ಕೂತ್ಕೊಂಡೆ. ಎಲ್ಲ ಏನಂತಾರೆ, ಡಯಟ್ ಇಲ್ಲ, ಫುಡ್ ಇಲ್ಲ, ಕರೆಕ್ಟಾಗಿ ನಿದ್ದೆ ಇಲ್ಲ, ಲೆವೆಲಿಗೆ ಓದಿ ಅದನ್ನು ಬಿಟ್ಟು ಬಂದಿದ್ದೀನಿ. ನೋಡಿದೆ ಅದು ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮದು ಕರ್ನಾಟಕ ಸರ್ಕಾರ ಎಕ್ಸಾಮ್ಸ್ ಸರಿಯಾಗಿ ಕರೀತಿಲ್ಲ, ಕರೆದ್ರೂ ಎಕ್ಸಾಮ್ಸ್ ನಡೆಸ್ತಿಲ್ಲ, ನಡೆಸಿದ್ರೂ ಅದು ಲೀಕ್ ಆಯಿತು, ಪೇಪರ್ ಲೀಕ್ ಆಯಿತು, ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬೇಡ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಸ್ವಲ್ಪ ಜಾಬ್ ಮಾಡೋಣ ಅಂತಂದು ಬೆಂಗಳೂರಿಗೆ ಬಂದೆ. ಫ್ರೆಂಡ್ ಕರೆದ್ರು ಅನ್ನೋ ಕಾರಣಕ್ಕೆ ಓಕೆ ಟ್ರೈ ಮಾಡೋಣ, 6 ಮಂತ್ ಏನೂ ಆಗೋಲ್ಲ ಅಂತಂದು ಇಲ್ಲಿ ಬಂದುಬಿಟ್ಟೆ. ಇಲ್ಲಿ ಬಂದು ವರ್ಕ್ ಮಾಡಿದೆ. ಸೊ ಫ್ರೆಂಚ್ ಕಂಪ್ನಿನೇ ಇರೋದ್ರಿಂದ ಸ್ವಲ್ಪ ನನಗೇನಷ್ಟು ಪ್ರಾಬ್ಲಮ್ಸ್ ಏನು ಕೊಟ್ಟಿಲ್ಲ, ಆರಾಮಾಗಿ ಮಾಡ್ಕೊತ ಇದ್ದೆ. ಅದಾದಮೇಲೆ ಒಂದು ಪಾಯಿಂಟಿಗೆ ನನಗನ್ನಿಸ್ತು ಹೋಗಬೇಕು, ಇರಬಾರ್ದು ಭಾಳ ದಿನ, ಏನಂತಾರೆ ಫ್ರೆಂಡ್ಸ್ ಹತ್ರ ಯಾವತ್ತೂ ಜಾಸ್ತಿ ದಿನ ಇರೋಕ್ಕೆ ಹೋಗಬಾರ್ದು, ಒಳ್ಳೆಯದಲ್ಲ ಅಂತ ಅನ್ನಿಸ್ಬಿಡ್ತು. ನಂದು ಓನ್ ಸ್ಟ್ರಗಲ್ಸ್ ಇರಬೇಕಲ್ವ. ಆಮೇಲೆ ಆಫೀಸರೆಲ್ಲ ಇವ್ರದ್ದು ಫ್ರೆಂಡ್ ಇದ್ದಾರೆ, ಸೊ ಶಿ ಹ್ಯಾಡ್ ಆ್ಯಟಿಟ್ಯೂಡ್, ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ನನಗದು ಬೇಕಿರಲಿಲ್ಲ. ಸೊ ಏನು ಮಾಡಿದೆ, ಅದನ್ನು ಬಿಟ್ಟು ಬೇರೆ ಕಡೆ ಅಪ್ಲೈ ಮಾಡಿದೆ. ಸಿಕ್ತು, ಒಳ್ಳೆ ಜಾಬೇ ಸಿಕ್ತು. ಇವಾಗ ಕರೆಂಟ್ಲಿ ಅದೇ ಮಾಡ್ತಿದ್ದೀನಿ. ಬಟ್ ನನಗಿಲ್ಲಿ ಹೆಡ್ಡೇಕ್ ಆಗ್ತಿದೆ, ತುಂಬ ಟಾರ್ಚರ್ ಅನಿಸ್ತಿದೆ, ಫ್ರಸ್ಟ್ರೇಟೆಡ್, ಇದು ಮಾಡಲೇಬೇಕು, ತುಂಬಾ ತುಂಬ ಕಷ್ಟಪ್ಪ. ಕಾರ್ಪೊರೇಟ್ ಲೈಫ್ನ ಫುಲ್ ಲೈಫ್ ಲಾಂಗ್ ಅದೇ ಇರಬೇಕಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಸೊ ಅದಾದಮೇಲೆ ಇವಾಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಿದ್ದೀನಿ, ಇವಾಗ ಇದನ್ನು ಬಿಡ್ಬೇಕಂತಿದ್ದೀನಿ. ಏನು ಮಾಡೋದು ಹೇಳಿ, ಇರೋದು ಇಂಪಾರ್ಟೆಂಟಾ, ಸ್ಯಾಡಾಗಿ ಫ್ರಸ್ಟ್ರೇಟೆಡ್ ಆಗಿ, ದುಡ್ಡು ಇಂಪಾರ್ಟೆಂಟ್ ಇದೆ, ಏನು ಮಾಡೋಣ ಅಂತಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ಜಾಬ್ ಬಿಡೋದು ಯೋಚನೆ ಇದೆ, ಬಟ್ ಅದ್ರ ಜೊತೆ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಅಂತ ತಲೆಗೆ ಬಂತು. ಹೌದಲ್ಲ, ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದನೂ ಒಳ್ಳೆಯದೇ ಇದೆ, ಅದರಿಂದ ನನಗೆ 0 ಇನ್ವೆಸ್ಟ್ಮೆಂಟು, ನಾನು ಅದರಿಂದ ಏನು ಕಳ್ಕೊಳ್ಳೋದು ಇಲ್ಲ,
ಕಳ್ಕೊಕರೆ ಏನಿದೆ ನನ್ನ ಹತ್ರ. ಓಕೆ, ಸೊ ಹಾಗೆ ಅಂದ್ಕೊಂಡು ನಮ್ಮದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆಲ್ಲರೂ ಅಂತಾರೆ ನಾನು ಮಾತಾಡಲ್ಲ ಅಂತಂದು. ಅದು ನಿಜ, ನಾನು ಮಾತಾಡಲ್ಲ, ಜಾಸ್ತಿ ಮಾತಾಡಲ್ಲ. ಬಟ್ ಮಾತಾಡೋಕ್ಕೆ ನಿಂತರೆ ಸ್ವಲ್ಪ ಯಾರಿಗೂ ಮಾತಾಡೋಕ್ಕೆ ಕೊಡೋದಿಲ್ಲ. ಸೊ ಅದೇ ಪ್ಲ್ಯಾನ್ ಇದೆ ನೋಡಿ. ಇವಾಗಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ. ದಿನವೂ ನಾನು ಪೋಸ್ಟ್ ಮಾಡ್ತಿದ್ದೀನಿ. ನೀವು ದಿನ ನನ್ನದು ಪೋಸ್ಟ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಕರೆಕ್ಷನ್ಸ್ ಇತ್ತು ಅಂದರೆ ಹೇಳಿ, ಇಲ್ಲಾಂದರೆ ಸುಮ್ಮ ಕೊಡಿ. ಓಕೆ, ಇಲ್ಲೆಲ್ಲಿ ಹೇಟ್ ಆಗಲಿ ಯಾವ ಥರದ್ದೇನಿಲ್ಲ. ಜಸ್ಟ್ ನಾನು ಒಪಿನಿಯನ್ಸ್ನ ಹೇಳ್ತಿರ್ತೀನಿ. ಒಪಿನಿಯನ್ಸ್ ಎಲ್ಲರಿಗೂ ಒಪಿನಿಯನ್ಸ್ ಇರುತ್ತೆ. ಐ ವೆರಿ ರೆಸ್ಪೆಕ್ಟ್ ಫಾರ್ ದ ಸಮ್ ಅದರ್ಸ್ ಒಪಿನಿಯನ್ ಆಲ್ಸೋ, ಬಿಕಾಸ್ ನನ್ನ ಒಪಿನಿಯನ್ ಇದ್ಮೇಲೆ ಇನ್ನೊಬ್ರಿಗೂ ಒಪಿನಿಯನ್ ಇದ್ದೇ ಇರುತ್ತೆ. ಸೊ ಇವತ್ತು ನನ್ನದು ಫಸ್ಟ್ ಡೇ. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಮಾಡಲೇಬೇಕಲ್ವ. ಸೊ ತುಂಬ ಆವಾಗಲೇ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ. ಬಟ್ ಇಷ್ಟು ದಿನ ಬಂತು, ಏನಿಲ್ಲ ಅಂದ್ರೆ 5 years ಆಯ್ತು ನಾನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ಮಾಡ್ತಿದ್ದೀನಿ. ಯಾಕಂದರೆ ಮಾತಾಡೋಕ್ಕೆ ಹೆದರಿಕೆ ಬ್ರೋ, ಆಗಲ್ಲ ನನ್ನ ಕೈಲೇ. ಬಟ್ ನನಗೆ ಹೆದರಿಕೆ ಅಂತಲ್ಲ, ನಾನು ಮಾಡ್ತೀನಿ. ಬಟ್ ನನಗೆ ಜಡ್ಜ್ಮೆಂಟ್ ತೊಗೊಳ್ತೀನೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ. ಸೊ ಐ ಲಿಟ್ರಲಿ ಓಕೆ ವಿತ್ ದಟ್, ವಾಟ್ ಎವರ್ ಜಡ್ಜ್ಮೆಂಟ್ ವಿಲ್ ಕಮ್, ಬಟ್ ಐ ವಿಲ್ ಟೇಕ್ ಇಟ್. ಆ್ಯಂಡ್ ಸೊ ಇವಾಗಂತೂ ನನ್ನ ತಲೆ ಒಂದೇ ಇರೋದು, ನಾನು ಮಾಡೋದಿದೆ, ಸೊ ಮಾಡಲೇಬೇಕು. ಆ್ಯಂಡ್ ಈವನ್ ನನಗೆ ನನ್ನ ಮೇನ್ ಇಂಪಾರ್ಟೆಂಟ್ ಫ್ಯಾಮ್ಲಿ, ಮೈ ಸಿಸ್ಟರ್ಸ್ ಇಸ್ ಸೊ ಮೋರ್ ದೆನ್ ಇಂಪಾರ್ಟೆಂಟ್. ಪೇರೆಂಟ್ಸ್, ಸಿಸ್ಟರ್ಸ್, ಪಪ್ಪ, ಮಮ್ಮಿ ಆ್ಯಂಡ್ ಮೈ ಫ್ರೆಂಡ್ ಸರ್ಕಲ್. ನನ್ನ ಫ್ರೆಂಡ್ ಸರ್ಕಲ್ ಬಗ್ಗೆ ಹೇಳಲೇಬೇಕು. ನನ್ನ ಫ್ರೆಂಡ್ ಸರ್ಕಲ್ ತುಂಬ ಚಿಕ್ಕದು ಅಂದರೆ ತುಂಬ ಚಿಕ್ಕದು. I don't call them very best friends, because I don't have a best friends. I have, before that I think too, okay, I have a best friends. After that I got to know that there is no such concept as a best friends or anything. Then so ಬೇಡ, ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಬೇಕಿಲ್ಲ. ಸೊ ಫ್ರೆಂಡ್ಸ್ ಆಗಿದ್ದರೆ ಬೆಟರು. ಯಾರಾದರೂ ನಂಗೆ ತುಂಬ ಹತ್ರ ಬಂದ್ರೂ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅಂತ. ಯಾಕಂದರೆ ನನಗೆ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಮಾತಾಡೋಕ್ಕಿದ್ದಾರೆ, ಮಾತಾಡ್ತೀನಿ. ಆಮೇಲೆ ಓಕೆ ಬಾಯ್ ಅಂತ ಹೇಳ್ತೀನಿ. ಇದು ಮಾತ್ರ ಇದೆ. ಆಮೇಲೆ ಎಸ್, ಪರ್ಸ್ನಲ್ ಲೈಫ್ ಓಕೆ ಇದೆ, ಚೆನ್ನಾಗಿದೆ. ಪಪ್ಪ ಮಮ್ಮಿ ಆರಾಮಿದ್ದಾರೆ, ನಂದು ಚೆನ್ನಾಗಿದ್ದೀನಿ. ಆಮೇಲೆ ಆರಾಮ್ಸೆ ಇದ್ದೀನಿ, ಎಲ್ಲನೂ ಆರಾಮಿದೆ. ಇನ್ನೇನು ಮದುವೆ ಆಗಬೇಕು. ಮನೆಗೆಲ್ಲ ತಲೆ ತಿಂತಿದ್ದಾರೆ ಮದುವೆ ಆಗು ಅಂತ. ನಾನು ಮದುವೆ ಆಗ್ತಿದ್ದೀನಿ, ಅದು ಗೊತ್ತಿಲ್ಲ ಯಾವಾಗ ಆಗ್ತಿದ್ದೀನಿ ಅಂತ. ನೋಡೋಣ. ಹೇಗಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಮದುವೆ ಆದಮೇಲೆ ನಿಮ್ಮ ಹತ್ರ ತೋರಿಸ್ತೀನಿ, ಮದುವೆ ಆದಮೇಲೆ ನಿಮ್ಗೆ ಹೇಳ್ತೀನಿ. ಓಕೆ ಫೈನ್. ಫೈನಲಿ ದಿಸ್ ಇಸ್ ವಾಟ್ ಐ ಹ್ಯಾವ್ ಟು ಟೆಲ್ ಟು ದಿಸ್. ಐ ಫೈನಲಿ ಧೈರ್ಯ ತೊಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ ನನಗೆ, ಮಾಡೋದಿದೆ, ಮಾಡ್ತಿದ್ದೀನಿ. ಹಾಗಲ್ಲ ಎಷ್ಟು ದಿನ ಕೂತ್ಕೊಂಡ್ರು ಇನ್ನೂ ಟೈಮ್ ವೇಸ್ಟ್ ಮಾಡೋದು ಒಳ್ಳೆಯದಲ್ಲ. ಆ್ಯಂಡ್ ನಾನು ನಿಮಗೂ ಹೇಳೋದು, ಯಾರಾದರೂ ಮಾಡೋರು ಪ್ಲ್ಯಾನ್ ಇತ್ತು ಅಂದರೆ ಪ್ಲೀಸ್ ಸ್ಟಾರ್ಟ್. ಏನಾಗುತ್ತಾ ಆಗೋಗಿ, ಕಳ್ಕೊಳ್ಳೋದೇನೂ ಇಲ್ವಲ್ಲ. ಏನು ಮಾಡ್ತಾರೆ ಹೇಳಿ? ಕಳ್ಕೊಳ್ಳೋಕ್ಕೇನಿದೆ ನಮ್ಮ ಹತ್ರ? ಫಸ್ಟ್ ಆಫ್ ಆಲ್ ಜಜ್ಮೆಂಟ್ ಬಗ್ಗೆ ಕೇಳೋಕೆ ಹೋಗ್ಬೇಡಿ. ಜಜ್ಮೆಂಟ್ ಯಾವಾಗಲೂ ಇರುತ್ತೆ. 4 ಜನ ಏನಂತಾರೆ ಅನ್ನೋದು ನಮ್ಗೆ ಗೊತ್ತು. 4 ಜನ ಯಾರೂ ಏನೂ ಮಾತಾಡೋಕ್ಕೆ ಹೋಗಲ್ಲ. ಅವ್ರದ್ದು ಬ್ಯುಸಿಲಿ ಇರ್ತಾರೆ. ಇಫ್ ಮಾತಾಡೋರು ಮರ್ತು ಹೋಗ್ತಾರೆ. ಆಮೇಲೆ ಮಾತಾಡಿದವ್ರು ಮುಂದೆ ನಿಮಗೆ ಬರ್ತಾರೆ, ಹಿಂದೆ ಮುಂದೆ ಅಷ್ಟೇ. ಆಲ್ರೆಡಿ ಸ್ಟಾರ್ಟೆಡ್. ಐ ಟುಕ್ ಮೈ 100% ಎಫರ್ಟ್ ಐ ನೀಡ್ ಟು ಗಿವ್. ಆ್ಯಂಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತಾ ಹಾಗೇ ಹೋಗಲಿ, ನೋಡೋಣ. ವಿ ವಿಲ್ ಸಿ ಯು another video. I hope I will upload soon, because I don't want to wait anymore. So if I need any, if I get concept or if I get anything new thing, I will upload.
and we will have our words. This is my first video, and this is the first. I don't know how I did many mistakes. I will cut and I will upload. Um yes, I'm not that much good in editing also. Okay, see you. Bye bye. Uh, if you watch this video, then do subscribe and comment what you have thoughts or anything. Just comment and like. See you. Bye bye. Take care.